ಲುಕ್ ಹಿಯರ್ ಅಂದ್ರೆ ಇಲ್ಲಿ ನೋಡು. ಲುಕ್ ಹಿಯರ್ ಅಂದ್ರೆ ಇಲ್ಲಿ ನೋಡು. ಲುಕ್ ದೇರ್ ಅಂದ್ರೆ ಅಲ್ಲಿ ನೋಡು. ಲುಕ್ ದೇರ್ ಅಂದ್ರೆ ಅಲ್ಲಿ ನೋಡು. ಲುಕ್ ಅಟ್ ಮೈ ಫೇಸ್ ಅಂದ್ರೆ ನನ್ನ ಮುಖ ನೋಡು. ಲುಕ್ ಅಟ್ ಮೈ ಫೇಸ್ ಅಂದ್ರೆ ನನ್ನ ಮುಖ ನೋಡು. ಲುಕ್ ಅಟ್ ದ ಬೋರ್ಡ್ ಆರ್ ಲುಕ್ ಅಟ್ ಬೋರ್ಡ್ ಅಂದ್ರೆ ಬೋರ್ಡ್ಗೆ ನೋಡಿ ಅಥವಾ ಬೋರ್ಡ್ ಕಡೆಗೆ ನೋಡಿ. ಲುಕ್ ಅಟ್ ದಿ ಬೋರ್ಡ್ ಅಂದ್ರೆ ಬೋರ್ಡ್ಗೆ ನೋಡಿ ಅಥವಾ ಬೋರ್ಡ್ ಕಡೆಗೆ ನೋಡಿ ಅಂತ ಆಗುತ್ತೆ. ಲುಕ್ ಅಟ್ ಮೀ ಅಂದ್ರೆ ನನ್ನನ್ನು ನೋಡು. ಲುಕ್ ಅಟ್ ಮೀ ಅಂದ್ರೆ ನನ್ನನ್ನು ನೋಡು ಅಂತ ಆಗುತ್ತೆ. ಕಮೀನ್ ಅಂದ್ರೆ ಒಳಗೆ ಬಾ ಅಥವಾ ಒಳಗೆ ಬನ್ನಿ ಅಥವಾ ಒಳಗೆ ಬರ್ರಿ ಅಂತ ಆಗುತ್ತೆ. ಕಮೀನ್ ಅಂದ್ರೆ ಒಳಗೆ ಬಾ ಅಥವಾ ಒಳಗೆ ಬನ್ನಿ ಅಥವಾ ಒಳಗೆ ಬರ್ರಿ ಅಂತ ಆಗುತ್ತೆ. ಕಮ್ ನಿಯರ್ ಅಂದ್ರೆ ಹತ್ತಿರ ಬಾ ಅಥವಾ ಹತ್ತಿರ ಬನ್ನಿ ಅಥವಾ ಹತ್ತಿರ ಬರ್ರಿ ಅಂತ ಆಗುತ್ತೆ. ಕಮ್ ನಿಯರ್ ಅಂದ್ರೆ ಹತ್ತಿರ ಬಾ ಅಥವಾ ಹತ್ತಿರ ಬನ್ನಿ ಅಥವಾ ಹತ್ತಿರ ಬರ್ರಿ ಅಂತ ಆಗುತ್ತೆ. ಕಮ್ ಟು ಮೀ ಅಂದ್ರೆ ನನ್ನ ಬಳಿಗೆ ಬಾ ಅಥವಾ ನನ್ನ ಬಳಿಗೆ ಬನ್ನಿ ಅಥವಾ ನನ್ನ ಬಳಿಗೆ ಬರ್ರಿ ಅಂತ ಆಗುತ್ತೆ. ಕಮ್ ಟು ಮೀ ಅಂದ್ರೆ ನನ್ನ ಬಳಿಗೆ ಬಾ ಅಥವಾ ನನ್ನ ಬಳಿಗೆ ಬನ್ನಿ ಅಥವಾ ನನ್ನ ಬಳಿಗೆ ಬರ್ರಿ ಅಂತ ಆಗುತ್ತೆ. ಕಮ್ ಟು ಮದರ್ ಅಂದ್ರೆ ಅಮ್ಮನ ಬಳಿಗೆ ಬಾ ಅಥವಾ ಅಮ್ಮನ ಬಳಿಗೆ ಬನ್ನಿ ಅಥವಾ ಅಮ್ಮನ ಬಳಿಗೆ ಬರ್ರಿ ಅಂತ ಆಗುತ್ತೆ. ಕಮ್ ಟು ಮದರ್ ಅಂದ್ರೆ ಅಮ್ಮನ ಬಳಿಗೆ ಬಾ ಅಥವಾ ಅಮ್ಮನ ಬಳಿಗೆ ಬರ್ರಿ ಅಥವಾ ಅಮ್ಮನ ಬಳಿಗೆ ಬನ್ನಿ ಅಂತ ಆಗುತ್ತೆ. ಕಮ್ ಹಿಯರ್ ಅಂದ್ರೆ ಇಲ್ಲಿಗೆ ಬಾ ಅಥವಾ ಇಲ್ಲಿಗೆ ಬನ್ನಿ ಅಥವಾ ಇಲ್ಲಿಗೆ ಬರ್ರಿ ಅಂತ ಆಗುತ್ತೆ. ಕಮ್ ಹಿಯರ್ ಅಂದ್ರೆ ಇಲ್ಲಿಗೆ ಬಾ ಅಥವಾ ಇಲ್ಲಿಗೆ ಬನ್ನಿ ಅಥವಾ ಇಲ್ಲಿಗೆ ಬರ್ರಿ ಅಂತ ಆಗುತ್ತೆ. ಗಿವ್ ಮಿ ಪೆನ್ ಅಂದ್ರೆ ನನಗೆ ಪೆನ್ ಕೊಡಿ. ಗಿವ್ ಮಿ ಪೆನ್ ಅಂದ್ರೆ ನನಗೆ ಪೆನ್ ಕೊಡಿ ಅಂತ ಆಗುತ್ತೆ. ಗಿವ್ ಮಿ ಮನಿ ಅಂದ್ರೆ ನನಗೆ ಹಣ ಕೊಡಿ. ಗಿವ್ ಮಿ ಮನಿ ಅಂದ್ರೆ ನನಗೆ ಹಣ ಕೊಡಿ ಅಂತ ಆಗುತ್ತೆ. ಗಿವ್ ಮಿ ಪರ್ಮಿಷನ್ ಅಂದ್ರೆ ನನಗೆ ಅನುಮತಿ ಕೊಡಿ. ಗಿವ್ ಮಿ ಪರ್ಮಿಷನ್ ಅಂದ್ರೆ ನನಗೆ ಅನುಮತಿ ಕೊಡಿ ಅಂತ ಆಗುತ್ತೆ. ಗಿವ್ ಮಿ ಲೆಟರ್ ಅಂದ್ರೆ ನನಗೆ ಪತ್ರ ಕೊಡಿ. ಗಿವ್ ಮಿ ಲೆಟರ್ ಅಂದ್ರೆ ನನಗೆ ಪತ್ರ ಕೊಡಿ ಅಂತ ಆಗುತ್ತೆ. ಗಿವ್ ಮಿ ದ್ಯಾಟ್ಸ್ ಬುಕ್ ಅಂದ್ರೆ ನನಗೆ ಆ ಪುಸ್ತಕ ಕೊಡಿ. ಗಿವ್ ಮಿ ದ್ಯಾಟ್ಸ್ ಬುಕ್ ಅಂದ್ರೆ ನನಗೆ ಆ ಪುಸ್ತಕ ಕೊಡಿ ಅಂತ ಆಗುತ್ತೆ. ಐ ಆಮ್ ಇನ್ ರೂಮ್ ಅಂದ್ರೆ ನಾನು ರೂಮ್ ನಲ್ಲಿ ಇದ್ದೀನಿ ಅಂತ ಆಗುತ್ತೆ. ಐ ಆಮ್ ಇನ್ ರೂಮ್ ಅಂದ್ರೆ ನಾನು ರೂಮ್ ನಲ್ಲಿ ಇದ್ದೀನಿ ಅಂತ ಮೀನಿಂಗ್ ಆಗುತ್ತೆ. ಹಿ ಈಸ್ ಆನ್ ಬಸ್ ಅಂದ್ರೆ ಅವನು ಬಸ್ ನಲ್ಲಿ ಇದ್ದಾನೆ ಅಂತ ಆಗುತ್ತೆ ಅಥವಾ ಅವರು ಬಸ್ ನಲ್ಲಿ ಇದ್ದಾರೆ ಅಂತ ಆಗುತ್ತೆ. ಹಿ ಈಸ್ ಆನ್ ಬಸ್ ಅಂದ್ರೆ ಅವನು ಬಸ್ ನಲ್ಲಿ ಇದ್ದಾನೆ ಅಂತ ಆಗುತ್ತೆ ಅಥವಾ ಅವರು ಬಸ್ ನಲ್ಲಿ ಇದ್ದಾರೆ ಅಂತ ಆಗುತ್ತೆ. ಪಲ್ಲವಿ ಈಸ್ ಅಟ್ ಹೋಮ್ ಅಂದ್ರೆ ಪಲ್ಲವಿ ಮನೆಯಲ್ಲಿ ಇದ್ದಾಳೆ ಅಂತ ಆಗುತ್ತೆ ಅಥವಾ ಪಲ್ಲವಿ ಮನೆಯಲ್ಲಿ ಇದ್ದಾರೆ ಅಂತ ಆಗುತ್ತೆ. ಪಲ್ಲವಿ ಈಸ್ ಅಟ್ ಹೋಮ್ ಅಂದ್ರೆ ಪಲ್ಲವಿ ಮನೆಯಲ್ಲಿ ಇದ್ದಾಳೆ ಅಥವಾ ಪಲ್ಲವಿ ಮನೆಯಲ್ಲಿ ಇದ್ದಾರೆ ಅಂತ ಆಗುತ್ತೆ. ಶಿ ಇಸ್ ಇನ್ ಕಾರ್ ಅಂದ್ರೆ ಅವಳು ಕಾರ್ನಲ್ಲಿ ಇದ್ದಾಳೆ ಅಂತ ಆಗುತ್ತೆ ಅಥವಾ ಅವರು ಕಾರ್ನಲ್ಲಿ ಇದ್ದಾರೆ ಅಂತ ಆಗುತ್ತೆ. ಮೇಘ ಇಸ್ ಇನ್ ಡೆಲ್ಲಿ ಅಂದ್ರೆ ಮೇಘ ದೆಹಲಿಯಲ್ಲಿ ಇದ್ದಾಳೆ ಅಂತ ಆಗುತ್ತೆ ಅಥವಾ ಮೇಘ ದೆಹಲಿಯಲ್ಲಿ ಇದ್ದಾರೆ ಅಂತ ಆಗುತ್ತೆ. ಇಲ್ಲಿ ನಿಮ್ಗೆಲ್ಲ ಕಾಣಿಸ್ತಿರ್ಬೋದು, ಇಲ್ಲಿ ಸರ್ ಇದ್ದಾನೆ ಮತ್ತೆ ಇದ್ದಾರೆ ಅಂತ ಬಳಸ್ತಾರೆ. ಸರ್ ಇದು ಯಾಕೆ ಬಳಸ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಲೈವ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಂತ ಅನ್ಕೊಂಡಿದ್ದೀನಿ, ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ರೀಸನ್ ಅಂದ್ರೆ ದೊಡ್ಡವರಿಗೆ ಏನ್ ಬಳಸಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಂದ್ರೆ ಇದ್ದಾರೆ ಅಂತ ಬಳಸಬೇಕು. ನಿಮ್ಗಿಂತ ಚಿಕ್ಕವರಿದ್ದಿದ್ರೆ ಇದ್ದಾನೆ ಅಥವಾ ಇದ್ದಾಳೆ ಅಂತ ಬಳಸಬೇಕು, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇಲ್ಲಿಯೂ ಕೂಡ ಮೇಘ ದೆಹಲಿಯಲ್ಲಿ ಇದ್ದಾಳೆ ಅಂತ ಇದೆಯಲ್ವಾ, ಇದು ನಿಮ್ಗಿಂತ ಚಿಕ್ಕವರಿದ್ದಿದ್ರೆ, ಸ್ವಲ್ಪ ನಿಮ್ಗಿಂತ ದೊಡ್ಡವರಿದ್ದಿದ್ರೆ ಮೇಘ ದೆಹಲಿಯಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ಕ್ಲಿಯರ್ ಎಲ್ರಿಗೂ? ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಂದ್ರೆ ನಿಮ್ಮ ಮುಂಜಾನೆಯ ಊಟ ಮಾಡಿ. ಬ್ರೇಕ್ಫಾಸ್ಟ್ ಅಂದ್ರೆ ಏನು? ಬ್ರೇಕ್ಫಾಸ್ಟ್ ಅಂದ್ರೆ ಮುಂಜಾನೆಯ ಊಟಕ್ಕೆ ಕರೀತಾರೆ, ನೆನ್ಪಿರ್ಲಿ. ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಂದ್ರೆ ನಿಮ್ಮ ಮುಂಜಾನೆಯ ಊಟ ಮಾಡಿ. ಹ್ಯಾವ್ ಯುವರ್ ಲಂಚ್ ಅಂದ್ರೆ ನಿಮ್ಮ ಮಧ್ಯಾಹ್ನದ ಊಟ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಏನಂತ ಕರೀತಾರೆ? ಲಂಚ್ ಅಂತ ಕರೀತಾರೆ. ಹ್ಯಾವ್ ಯುವರ್ ಲಂಚ್ ಅಂದ್ರೆ ನಿಮ್ಮ ಮಧ್ಯಾಹ್ನದ ಊಟ ಮಾಡಿ ಅಂತ ಹೇಳ್ತಿರಲ್ವಾ ಯಾರಿಗಾದ್ರು, ನೀವು ಊಟ ಮಾಡ್ರಿ ಅಂತ, ಅದು ಆಗುತ್ತೆ. ಹ್ಯಾವ್ ಯುವರ್ ಡಿನ್ನರ್ ಅಂದ್ರೆ ನಿಮ್ಮ ರಾತ್ರಿಯ ಊಟ ಮಾಡಿ ಅಂತ ಆಗುತ್ತೆ. ಅಂದ್ರೆ ನೀವು ರಾತ್ರಿ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಓಕೆ ಇವಾಗ ನಿಮ್ದು ಊಟ ಮಾಡ್ಕೊಳ್ರಿ ರಾತ್ರಿ ಅಂತ ಹೇಳ್ತಿರಲ್ವಾ, ಅವಾಗ ಹೇಳ್ಬೇಕು ಇದು. ಹ್ಯಾವ್ ಯುವರ್ ಡಿನ್ನರ್ ಅಂದ್ರೆ ಏನು? ನಿಮ್ಮ ರಾತ್ರಿಯ ಊಟ ಮಾಡಿ ಅಂತ ಹೇಳ್ಬೇಕು. ಹ್ಯಾವ್ ಯುವರ್ ಟೀ ಅಂದ್ರೆ ನಿಮ್ಮ ಚಹಾ ಕುಡಿಯಿರಿ ಅಂತ ಹೇಳ್ತೀರಾ. ಇವಾಗ ನೀವು ಮತ್ತೆ ಇನ್ನೊಬ್ಬ ನಿಮ್ ಫ್ರೆಂಡ್ಸ್ ಯಾರು ಹೋಗಿದ್ರ ಅಂತ ಇಟ್ಕೊಳ್ರಿ ಚಹಾ ಕುಡಿಲಿಕ್ಕೆ, ಅವ್ರು ಕುಡಿತಾ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಹೇಳ್ತೀರಾ ನೀವು ನಿಮ್ ಚಹಾ ಕುಡೀರಿ ಅಂತ. ಅಂದ್ರೆ ಹ್ಯಾವ್ ಯುವರ್ ಟೀ ಅಂದ್ರೆ ಏನು? ನಿಮ್ಮ ಚಹಾ ಕುಡಿಯಿರಿ. ಹ್ಯಾವ್ ಯುವರ್ ಕಾಫಿ ಅಂದ್ರೆ ನಿಮ್ಮ ಕಾಫಿ ಕುಡಿಯಿರಿ. ಹ್ಯಾವ್ ಯುವರ್ ಕಾಫಿ ಅಂದ್ರೆ ನಿಮ್ಮ ಕಾಫಿ ಕುಡಿಯಿರಿ ಅಂತ ಮೀನಿಂಗ್ ಆಗುತ್ತೆ.